ನನ್ನ ಹೆಸರು ಮನೋಹರನ್ ಅಂತ. ಅನೂರು ತಾಲೂಕು ಲಕ್ನಳ್ಳಿ ಗ್ರಾಮದಲ್ಲಿ ನಾವು ವ್ಯವಸಾಯದನೇ ನಂಬ್ಕೊಂಡು ಬದುಕ್ತಾ ಇರೋದು. ನಮ್ಮಲ್ಲಿ ಹಸು ಮತ್ತು ಕುರಿ, ಕೋಳಿಗಳ ಸಾಕಾಣಿಕೆ ಜಾಸ್ತಿ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಏನಾಗಿದೆ ಅಂದರೆ ಈ ವಾರದಿಂದ ಹಕ್ಕಿ ರೋಗ ಅಂತ ಬಂದ್ಬಿಟ್ಟು ಕೋಳಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಸಾಯ್ತಾ ಇದೆ. ನನ್ನಲ್ಲೇ ಸಾವಿರಾರು ಗಟ್ಟಲೆ ಕೋಳಿಗಳು ಇವೆಲ್ಲ ಸತ್ತೋಯ್ತು. ಇವಾಗ ಯಾವ್ದು ನೋಡ್ಬೇಕಾದ್ರೆ 1-2 ಕೋಳಿ ಮಾತ್ರ ಜೀವಂತ ಉಳ್ಕೊಂಡಿದೆ. ಇವಾಗ ನಮ್ಮಲ್ಲಿ ಹರಡ್ತಕ್ಕಂಥ ರೋಗ ನಮ್ಮ ಪಕ್ಕದ ಜಮೀನಿರ್ತಕ್ಕಂಥ ಎಲ್ಲ ಜಮೀನುಗಳಿಗೂ ಮತ್ತು ಎಲ್ಲ ಈ ಹೋಬಳಿನೇ ಹರಡ್ತಾ ಇದೆ. ನೋಡಿ, ನಮ್ಮ ಪಕ್ಕದಲ್ಲಿ ಗೋಕುಲ್ ಅಂತ ಇದ್ದಾರೆ, ಅವ್ರ ತೋಟದಲ್ಲಿ ಬಂದಿದೆ. ಮತ್ತು ನಮ್ಮ ರಾಜು ಅಂತ ಅವ್ರು ಇದ್ದಾರೆ, ಅವ್ರ ತೋಟದಲ್ಲಿ ಬಂದಿದೆ. ನಮ್ಮ ಫ್ರೆಂಡು ಪ್ರದೀಪ್ ಅವ್ರ ತೋಟದಲ್ಲಿ ಅವ್ರು ಇವತ್ತು ಫೋನ್ ಮಾಡ್ಬಿಟ್ಟು, ಅಣ್ಣ ಈ ರೀತಿ ಕೋಳಿಗಳು ಇದ್ದಕ್ಕಿದ್ದಂಗೆ ಸಾಯ್ತಾ ಇದೆ, ನಂಗೆ ಸಮಸ್ಯೆ ಗೊತ್ತಾಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಎಲ್ಲ ಈ ಹೋಬಳಿನೇ ಫುಲ್ ಹರಡ್ತಾ ಇದೆ. ಎಲ್ಲರೂ ಇದೇ ಥರ ಕೋಳಿಗಳು, ಬೆಲೆ ಬಾಳುವಂತಕ್ಕಂಥ ಕೋಳಿಗಳು ಸಾಕ್ತಾ ಇದ್ದಾರೆ. ಇಲ್ಲಿ ವೈದ್ಯಕೀಯ ಹಾಸ್ಪಿಟ್ಲ್ ಹೋದರೆ ಯಾವುದೇ ಮೆಡಿಸಿನ್ ಕೊಡ್ತಾ ಇಲ್ಲ. ಇದಕ್ಕೆ ಶೀಘ್ರದಲ್ಲಿ ವೈದ್ಯಕೀಯ ಹಾಸ್ಪಿಟ್ಲ್ ಜಿಲ್ಲಾ ಮಟ್ಟದಿಂದ ಬಂದು ಆ ಕೋಳಿಗಳು ತಗೋಗಿ ಪೋಸ್ಟ್ಪೋನ್ ಮಾಡಿ, ಅದು ಏನು ಸಮಸ್ಯೆ, ಏನು ರೋಗ ಬರ್ತಾಯಿದೆ, ಇದು ಏನು ಟ್ರೀಟ್ಮೆಂಟ್ ಕೊಡೋಣ, ಮತ್ತು ಈ ತಡೆಗಟ್ಟಲಿಕ್ಕೆ ಏನು ಕೈಗೊಳ್ಳೋಣ ಅನ್ನೋದನ್ನೇ ಒಂಚೂರು ಶೀಘ್ರ ತಿಳಿಸ್ಕೊಟ್ಟು ನಮಗೆ ಈ ತಕ್ಕ ಪರಿಹಾರ ಕೊಡಬೇಕು. ನಮಸ್ತೆ, ನಾವು ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ಲಕ್ನಳ್ಳಿ ಹೋಬಳಿ ಲಕ್ನಳ್ಳಿ ಗ್ರಾಮದಿಂದ ಮಾತಾಡ್ತಿದ್ದೇವೆ. ನಮ್ಮದು ಇಲ್ಲಿ ಸರ್ ಮೇಜರಾಗಿ ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆನೇ ನಮ್ಮ ಪ್ರಮುಖ ಉಪಕಸಬು. ನಾವು ಇಲ್ಲಿ ಸುಮಾರಾಗಿ 1,000ರಿಂದ 2,000 ನಮ್ಮ ಒಂದೇ ತೋಟದಲ್ಲಿ ಹುಂಜ ಮರಿ ಎಲ್ಲ ಸೇರಿ ಈಗ 15 ದಿನದಲ್ಲಿ ಅಟ್ಯಾಕ್ ಆಗಿರೋದು ಹಕ್ಕಿ ಜ್ವರದ ಟೈಪು. ಈಗ ಅಕ್ಕಪಕ್ಕದಲ್ಲಿ ಲಕ್ನಳ್ಳಿ ಹೋಬಳಿ ಅದೇನು ತಗೊಂಡ್ರೆ ಒಂದು 30ರಿಂದ 40 ಸಾವಿರ ಕೋಳಿ ಮರಿಗಳು ಹುಂಜಗಳು ಎಲ್ಲ ಇದ್ದಾವೆ. ಇವಾಗ ಸದ್ಯಕ್ಕೆ ನಮ್ಮಲ್ಲಿ ಸರ್ 1200 ಕೋಳಿಗಳು ಹುಂಜಗಳು ಸತ್ತೋಗಿದ್ದಾವೆ. ಪಕ್ಕದಲ್ಲಿ ಇವಾಗ ಗೋಕುಲ್ ಅಂತಿದೆ, ಅವ್ರ ತೋಟದಲ್ಲೂ ಸಹ ಹರಡಿದೆ ಆಲ್ರೆಡಿ. ಇದ್ರ ಬಗ್ಗೆ ನಾವು ಪಶುವೈದ್ಯಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿವಿ. ಅಲ್ಲಿ ಪಶು ಆಸ್ಪತ್ರೆ ಲಕ್ನಳ್ಳಿಲಿ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಿದ್ವಿ. ಬರ್ತೀವಿ ಸರ್ ಅಂದರು, ಇದುವರೆಗೂ ಬಂದಿಲ್ಲ. ಮೆಡಿಸಿನ್ಸ್ ಕೇಳಿದ್ವಿ, ಮೆಡಿಸಿನ್ಸ್ ಯಾವುದೂ ಕೊಟ್ಟಿಲ್ಲ. ನಾವು ರೈತರು ಏನು ಮಾಡ್ಬೇಕು ಹೇಳಿ ನೋಡೋಣ. ನಮ್ಮ ಮೂಲನೇ ಬಂದು ವ್ಯವಸಾಯ. ನಾವಿಲ್ಲೇನು ಎಜುಕೇಟೆಡ್ಸು ಅನ್ಎಜುಕೇಟೆಡ್ಸ್ ಅಂತ ಹೇಳ್ತಿದ್ರು ಮೊದಲೆಲ್ಲ. ಎಜುಕೇಟೆಡ್ಸ್ ಯಾರು ವ್ಯವಸಾಯಕ್ಕೆ ಬರಲ್ಲ, ಸರ್ಕಾರದಿಂದ ಎಲ್ಲ ಪ್ರೋತ್ಸಾಹ ಇದೆ ಅಂತ. ನಾವು ಅವ್ರನ್ನ ನಂಬಿ ಸರ್ ವ್ಯವಸಾಯಕ್ಕೆ ಬಂದು, ವ್ಯವಸಾಯದಲ್ಲಿ ನೀರಿಲ್ಲ ಅಂತ ಇವಾಗ ಕೋಳಿ ಸಾಕಾಣಿಕೆಗೆ ಸ್ಟಾರ್ಟ್ ಮಾಡಿದ್ವಿ. ಕೋಳಿ ಸಾಕಾಣಿಕೆ ಮಾಡಿ 1,000-2,000 ಕೋಳಿಗಳು ಸತ್ರೂ ಸಹ ಪಶು ಇಲಾಖೆ ಈ ಕಡೆ ಯಾವುದೇ ಗಮನ ಹರಿಸಿಲ್ಲ. ನಾವು ಹೋದಾಗೆಲ್ಲ ಬಾಗಿಲಾಕಿರುತ್ತೆ ಸರ್. ಬೆಳಗ್ಗೆ 9 ಗಂಟೆಗೆ ಹೋಗಿ ಬಾಗಿಲಾಕಿರುತ್ತೆ, ಫೀಲ್ಡ್ಗೆ ಹೋಗಿದ್ದೀವಿ ಸರ್ ಬರ್ತೀವಿ ಅಂತಾರೆ. ಮಧ್ಯಾಹ್ನ ಹೋಗಿ ಇಲ್ಲ ಸರ್ ನಾವು ಫೀಲ್ಡಲ್ಲಿದ್ದೀವಿ ಬರ್ತೀವಿ ಅಂತಾರೆ. ತಾಲೂಕು ಅಧಿಕಾರಿಗಳು ಇದುವರೆಗೂ ಒಂದು ಸರಿನೂ ವಿಸಿಟ್ ಮಾಡಿಲ್ಲ. ಈ ಬಗ್ಗೆ ಚಾಮರಾಜನಗರ ಜಿಲ್ಲಾ ಒಂದು ಪಶು ಇಲಾಖೆ ಅಧಿಕಾರಿಗಳು ಬಂದು ಲಕ್ನಳ್ಳಿ ಹೋಬಳಿಯಾದ್ಯಂತ ಇರುವಂತಹ ಈ ಹಕ್ಕಿ ಜ್ವರದ ಬಗ್ಗೆ ಮಾಹಿತಿ ತಗೊಂಡು ರೈತರಿಗೆ ಮುಂದಿನ ದಿನಗಳಲ್ಲಿ ಇರೋ ಕೋಳಿಗಳನ್ನಾದರೂ ಉಳಿಸ್ಕೊಳ್ಳೋ ರೀತಿ ನಮಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಮಾತ್ರ ರೈತನ ಜೀವನ ಕಟ್ಕೋಬೋದು. ಇಲ್ಲಾಂದರೆ ಸಾಮೂಹಿಕವಾಗಿ ಎಲ್ಲರೂ ಗುಳ್ಳೆ ಹೋಗ್ಬೇಕಾಗುತ್ತೆ, ಇಲ್ಲಾಂದರೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತವೆ. ಇದ್ರ ಬಗ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ರೈತರಿಗೆ ಒಂದು ಅನುಕೂಲವನ್ನು ಮಾಡಿಕೊಡಿ. ಇದ್ರ ಬಗ್ಗೆ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಿ ನಮಗೆ ಕೋಳಿ ಸಾಕಾಣಿಕೆಗೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸುಮಾರು ಎಷ್ಟು ಬಂಡವಾಳ ಹಾಕಿರ್ತೀರಾ, ಎಷ್ಟು ನಿಮಗೆ ಕೈ ಬಿಟ್ಟು ಹೋಗಿದೆ ಸರ್? ಈಗ ನಾವು ಸರ್ ಶೆಡ್ಗೆ ಅಂತಲೇ ಒಂದು 7 ಲಕ್ಷ ಆಗಿದೆ ಸರ್, ಶೆಡ್ಡಿಗೆ ಮಾತ್ರ. ಅದಲ್ಲದೆ ಸರ್ ಅದಕ್ಕೆ ಫೀಡಿಂಗು ಸರ್, ಅದ್ರದ್ದು ಗೊತ್ತು ಖರ್ಚುಗಳೆಲ್ಲ ಫುಲ್ಲಾಗಿ ಬರ್ತವೆ ಸರ್. ಈ ಬ್ರೀಡಿಂಗ್ದು ಸರ್ ಇವೆಲ್ಲ ಮಂಗ್ಳೂರಿಗೆ ಹೋಗುತ್ತೆ, ಮತ್ತು ಆಂಧ್ರ ಪ್ರದೇಶ ಹೋಗುತ್ತೆ, ತಮಿಳ್ನಾಡು ಹೋಗುತ್ತೆ. ಇದು ಬಾರ್ಡ್ರ್ ಆಗಿರೋದ್ರಿಂದ ಎಲ್ಲ ಕಡೆನೂ ಇದು ಹೋಗ್ತಾ ಇರ್ತದೆ. ಹಾಗಾಗಿ ಸುಮಾರಾಗಿ ಸರ್ ಒಂದು 12ರಿಂದ 15 ಲಕ್ಷ ನಮ್ಮ ಈ ತೋಟದಲ್ಲಿ ಮಾತ್ರ ಆಗಿದೆ. ಇಂಥದ್ದು 10ರಿಂದ 20 ತೋಟ ನಿಮ್ಗೆ ಸಿಗ್ತವೆ. ಬೇಕಂದ್ರೆ ಬನ್ನಿ ಒಂದೊಂದಾಗಿ ಭೇಟಿ ಮಾಡಿಸ್ತೀವಿ. ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ನೋಡ್ಕೊಂಡು ಕ್ರಮ ಕೈಗೊಂಡ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಇವಾಗ ಪಶು ವೈದ್ಯರು ನೀವು ಇಲ್ಲಿ ಕರೆದ್ರೆ ಬರಲ್ಲ ಅಂತೀರಾ? ಬಂದೇ ಇಲ್ಲ ಸರ್. ನೀವು ಪ್ರತಿಭಟನೆ ಮಾಡಿರೋ ವಿಡಿಯೋ ನೀವು ನೋಡಿರ್ಬೇಕು ಸರ್. ನಾವು ಪ್ರತಿಭಟನೆ ನಾವು ಪ್ರತಿಯೊಂದಕ್ಕೂ ಮಾಡ್ಕೊಂಡು ಕೂತ್ಕೊಂಡ್ರೆ ಸರ್ ರೈತ ಎಲ್ಲಿ ಸರ್ ಭೂಮಿಯಲ್ಲಿ ಬಂದು ಕೆಲಸ ಮಾಡೋದು? ಯಾವುದು ಇದಕ್ಕೆ ತಕ್ಕಂಥ ಔಷಧಿನೂ ಕೂಡ ಕೊಟ್ಟಿಲ್ವಾ? ಕೊಟ್ಟಿಲ್ಲ ಸರ್, ಯಾವುದು ಕೊಟ್ಟಿಲ್ಲ, ಯಾವ ಔಷಧಿನೂ ಕೊಟ್ಟಿಲ್ಲ. ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಅಂದ್ಬಿಟ್ರು. ನಾವು ಕೊಳ್ಳೆಗಾಲ ವೆಟ್ ಅಗ್ರಿಲಿ ಹೋಗಿ ತಗೊಬಂದು ಮೆಡಿಸಿನ್ಸ್ ಹಾಕಿದ್ದೀವಿ. ಅದಕ್ಕೆ ಒಂದು 30-40 ಸಾವಿರ ಖರ್ಚಾಗಿದೆ. ವೈದ್ಯರು ಸರಿಯಾದ ಸಮಯಕ್ಕೆ ಹಾಜರಾಗ್ತಾರೆ? ಬಂದೇ ಇಲ್ಲ ಸರ್, ಒಂದು ವಿಸಿಟ್ ಆಗಿಲ್ಲ ಸರ್. ಒಂದೇ ಒಂದು ವಿಸಿಟ್ ಈ ಕಡೆಯವರು. ನಾವು ಪ್ರತಿಭಟನೆ ಮಾಡಿದ ಮೇಲೂ ಸಹ ಯಾರು ಇಲ್ಲಿ ಬಂದಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಸೆಲ್ವಮ್ ಅಂತ.